ಮುಳಬಾಗಿಲು ತಾಲೂಕಿನ ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳಸಂದ್ರ ಗ್ರಾಮದಲ್ಲಿ ಹೈ ಮಾಸ್ಕ್ ದೀಪದ ಉದ್ಘಾಟನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಹೈ ಮಾಸ್ಕ್ ದೀಪದ ಉದ್ಘಾಟನೆಯನ್ನ ನೆರವೇರಿಸಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಮಾತನಾಡಿ, ಬಾಳಸಂದ್ರ ಗ್ರಾಮವು 2018 ರಿಂದ 2023ರವರೆಗೂ ನನಗೆ ಶಕ್ತಿ ತುಂಬಿದ ಗ್ರಾಮ ಇದಾಗಿದ್ದು, ಈ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಕಾರ್ಯಕ್ರಮ ರೂಪಿಸುತ್ತೇನೆ ಎಂದರಲ್ಲದೆ ಮುಂಬರುವ ದಿನಗಳಲ್ಲಿ ಹಮ್ಮಿಕೊಂಡಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರಿಸಿದರು. ವರದಿ ಸೈಯದ್ ಫಯಾಜ್ ಮುಳಬಾಗಿಲು. ವಿಶೇಷ ದಿನ ಅಂತ ಹೇಳ್ಬೋದು. ಏನ್ ನಮ್ಮ ಅಂಬ್ಲಿಕಲ್ ಪಂಚಾಯಿತಿಯ ನಮ್ಮ ಬಾಳಸಂದ್ರ ಗ್ರಾಮ ಅಂದ್ರೆ ನಾನು ಬಾಳ್ಕೋಟೆ ದೂರ ಇರ್ತ ಸುಮಾರು ದಿನಗಳ ಹಿಂದೆ ಮೊನ್ನೆ ರೋಡ್ ಪೂಜೆಗೆ ಬಂದಿದೆ. ಸಾಕಷ್ಟು ಅಹವಾಲುಗಳನ್ನ ನನಗೆ ಕೊಟ್ಟಿದ್ರು. ಕಳೆದ 2018 ಇಂದ ಹಿಡಿದು 23 ತನಕ ಈ ಊರಲ್ಲಿ ವಿಶೇಷವಾಗಿ ಪ್ರೀತಿ ವಾತ್ಸಲ್ಯ ಕೊಟ್ಟು ನಾನು ಬೆಳೆಸಿದಂಥ ಗ್ರಾಮ ಇದು. ಇವತ್ತು ತುಂಬಾ ನೋಡಿದ್ರಿ ನೀವು, ತುಂಬಾ ಹೆಣ್ಮಕ್ಳು, ನನ್ನ ಗಂಡ್ಮಕ್ಳು, ಯುವಕರು, ನನ್ನ ದೊಡ್ಡವರು ತುಂಬಾ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರು. ಈ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಇವೆಲ್ಲ ಒಂದು ವಿಶೇಷ ಅಂತ ಏನಂತಂದ್ರೆ, ಲಾಸ್ಟ್ 1 ತಿಂಗಳ ಹಿಂದ್ಗಡೆ ನಾನು ಒಂದು ಐಮಾಸ್ ಹಾಕಿದ್ದೆ. ಎಲ್ಲ ಊರವರು ರಿಜೆಕ್ಟ್ ಮಾಡಿದ್ರು. ಏನಕ್ಕೆ ಅಂತಂದ್ರೆ, ನಮ್ಮೂರು ದೊಡ್ಡದು, ಇಲ್ಲಿ ನಾವು ಕಾಲೋನಿಯವರು ಮತ್ತು ನಾವು ಅಣ್ತಮ್ಮರಿದ್ದಂಗೆ ಇದ್ದೀವಿ, ಇಬ್ಬರಿಗೂ ನಮ್ಗೆ ಬೇಕು, ಆ ಕಡೆ 2 ಹಾಕಿಲ್ಲ ಬೇಡ ಅಂತ ಹೇಳಿ ವಾಪಸ್ ಕಳ್ಸಿದ್ರು. ಇದು ಕಲ್ತಿರ್ತಕ್ಕಂಥ ಪಾಠ. ನಾನು ಈ ಕೂಡಲೇ ಅದನ್ನ 2 ನಮ್ಮ ಜನರಲ್ ಅವ್ರಿಗೂ ಮತ್ತು ನಮ್ಮ ಈ ಕಾಲೋನಿ ಕೂಡ 2 ಲೈಟ್ ಒಂದೇ ಸರಿ ಹಾಕ್ಬೇಕು ನೀವು ಅಂತ ನನಗೆ ನನ್ನ ದೊಡ್ಡವರು ಹೇಳಿದ್ರು. ಅದ್ರ ವಿಷಯವಾಗಿ ಇವತ್ತು ಹಾಕಿ ಅದು ಉದ್ಘಾಟನೆಗೆ ಇವತ್ತು ನಾನು ಬರ್ಮಾಡಿ, ತುಂಬಾ ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದಾರೆ. ಈ ಒಂದು ಊರಿನ ಗ್ರಾಮಸ್ಥರಿಗೆ ನಾನು ಯಾವತ್ತು ಚಿರುಣಿಯಾಗಿರ್ತೀನಿ. ತುಂಬಾ ವಿಶೇಷವಾಗಿ ನಾನು ಬರ್ಮಾಡ್ಕೊಂಡಿದ್ದೀನಿ. ಈ ಪ್ರೀತಿ ಖಂಡಿತವಾಗ್ಲೂ ಈ ಪ್ರೀತಿ ನಾನು ಮರೆಯಕ್ಕಾಗಲ್ಲ. ಏನ್ ನನ್ನ ಒಂದು ಧ್ಯೇಯ ಇದೆ, ಖಂಡಿತವಾಗ್ಲೂ 300 ಎಲ್ಲ ನನ್ನ ಮುಳಬಾಗಲ್ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲೂ ಕೂಡ ಏನೋ ಒಂದು ಕೆಲಸ ಮಾಡ್ಬೇಕು ಅನ್ನೋದು ಅಭಿವೃದ್ಧಿ ಪಥ ಹೋಗ್ತಾ ಇದೀವಿ. ಇವತ್ತಿಗೆ ಬಹುಶಃ 121ನೇ ಲೈಟ್ ಇದು, 121ನೇ ಐಮಾಸು. 350 ಟಾರ್ಗೆಟ್ ಅಂತಿದೆ. ಈ ನೆಕ್ಸ್ಟ್ ಮಂತ್ ಇನ್ನೂ ಜಾಸ್ತಿ ಲೈಟ್ಸ್ ಉದ್ಘಾಟನೆ ಮತ್ತು ವಾಟರ್ ಫಿಲ್ಟರ್ ಉದ್ಘಾಟನೆ ಮತ್ತು ಸಾಕಷ್ಟು ವಿವಿಧ ಕಾಮಗಾರಿ ಉದ್ಘಾಟನೆಗಳನ್ನ ನಾನು ಮಾಡ್ತಾ ಇದ್ದೀನಿ. ಇನ್ನೂ ಒಂದು 20-23 ಕಾಮಗಾರಿಗಳನ್ನ ಈ ಒಂದು ಆಷಾಢ ಆದ್ಮೇಲೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಈ ಪ್ರೀತಿ ವಾತ್ಸಲ್ಯಕ್ಕೆ ಇಡೀ ಅಂಬ್ಲಿಕಲ್ ಪಂಚಾಯತಿ ಎಲ್ಲ ನನ್ನ ಮುಖಂಡರು ಕೂಡ ನನ್ನ ಹೃದಯಪೂರ್ವಕ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ.